ಫೋನ್ ಹಚ್ಚಿದ್ರಲ್ಲಮ್ಮ. ಇದು ಗಿಲ್ಲಿಗೆ ಕಾಯಾಗ ಓಟ್ ಹಾಕ್ಸಲ್ಲ ಹುಡ್ರು ಊಟ. ಅಲ್ಲಮ್ಮ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಈ ಸೌಂಡ್ನ ಫುಲ್ ಕೇಳಿಸ್ಕೊಳ್ಳಿ. ಉತ್ತರ ಕರ್ನಾಟಕದಿಂದ ಸಪೋರ್ಟ್ ಮಾಡಿರೋದು ಗಿಲ್ಲಿಗೆ, ಓಟ್ ಹಾಕ್ಸಿರೋದು. ಈ ಸೌಂಡ್ನ ಫುಲ್ ಕೇಳಿಸ್ಕೊಳ್ಳಿ. ಹಲೋ ಹಲೋ, ಹೇಳ. ಫೋನ್ ಹಚ್ಚಿದ್ರಲ್ಲಮ್ಮ. ಇದು ಗಿಲ್ಲಿಗೆ ಕಾಯಾಗ ಓಟ್ ಹಾಕ್ಸಲ್ಲ ಹುಡ್ರು ಊಟ. ಅಲ್ಲಮ್ಮ, ಓದಂತ ಹೇಳಿದ್ಬಿಟ್ಟು ಅಂತದ್ದು ಹೇಳ್ತಿಲ್ಲ ಅಮ್ಮ. ಗಿಲ್ಲಿಗೆ ಕಾಯಾಗ ಹಾಕ್ರ ಪಾಪ. ಹಾಕ್ಯತ್ತಮ್ಮ, ಗಿಲ್ಲಿಗೆ ಹಾಕ್ಯತಿ. ಗಿಲ್ಲಿಗೆ ಕಾಯಾಗ ಇಬ್ರಿಗೆ ಹಾಕ್ರ, ಅದಕ್ಕೆ ಕಾಯ ಬಾಯ್ತದ ಪಾಪ. ಹಾಕ್ಸ್ ಹುಡ್ರು ಊಟ. ನಾನು ಅದಕ್ಕೆ ಹಚ್ಚಿದ್ನಪ್ಪ. ಹ್ಞೂ ನಮ್ಮ ಹಾಕ್ಸ್ ನಾಳೆ. ಈ ಹುಡ್ರು ಊಟನ ಹಾಕ್ಸ. ಹ್ಞೂ ಗಿಲ್ಲಿ ಕಾಯಾಗ ಹಾಕ್ರಿ, ಉಳ್ಕೆದವ್ರಿಗೆ ಹಾಕ್ಬಾರ್ರಿ. ಹಾಂ. ನಮ್ಮ ಉತ್ತರ ಕರ್ನಾಟಕದಿಂದ ಗಿಲ್ಲಿಗೆ ಫುಲ್ ಸಪೋರ್ಟ್ ಐತೆ. ಈ ಸಲ ಪಕ್ಕಾ ಗಿಲ್ಲಿನೇ ಗೆಲ್ಲೋದು ಬಿಗ್ ಬಾಸ್ನ. ಬರೆದಿಟ್ಕೊಳ್ಳಿ ಇದನ್ನು. ಯಾಕಂತಂದರೆ ಉತ್ತರ ಕರ್ನಾಟಕದಿಂದ ಯಾರಾದರೂ ಸಪೋರ್ಟ್ ಮಾಡಿದ್ದಾರೆ ಅಂತಂದರೆ ಅವ್ರು ಗೆದ್ದೇ ಗೆಲ್ತಾರೆ. ಯಾಕಂತಂದರೆ ಉತ್ತರ ಕರ್ನಾಟಕದ ಪವರೇ ಅಂಥದ್ದು. ಸಾಕಷ್ಟು ಪ್ರೀತಿ ಕೊಡ್ತಾರೆ, ಸಾಕಷ್ಟು ಜನ ನಂಬಿಬಿಟ್ರೆ ಸಾಕು, ಇಂಥವ್ರನ್ನ ಅಂತ ಕೈ ಬಿಡೋದೇ ಇಲ್ಲ ಉತ್ತರ ಕರ್ನಾಟಕದವರು. ಯಾರಿಗೇ ಆಗಲಿ, ಲೀಡರ್ಗಳಿಗೆ ಆಗಲಿ, ರಾಜಕಾರಣಿಗಳಿಗೆ ಆಗಲಿ, ಸೆಲೆಬ್ರಿಟಿಗಳಿಗೆ ಆಗಲಿ, ಯಾರಿಗೇ ಆಗಲಿ ಉತ್ತರ ಕರ್ನಾಟಕದವರು ಬಲ ಸಿಕ್ಕರೆ ಅದು ಒಂದು ಶಕ್ತಿನೇ ಅಂತ ಹೇಳ್ಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಶೇರು ಮಾಡಿ. ಉತ್ತರ ಕರ್ನಾಟಕದಲ್ಲಿ ಯಾರಾದರೂ ಈ ವಿಡಿಯೋ ನೋಡ್ತಾ ಇದ್ದರೆ ಕಮೆಂಟ್ ಮಾಡಿ.